ಸ್ಪೀಡ್ ಬಂದಿದ್ದಕ್ಕೆ ಫೈನ್ ಕಟ್ಟೋದಾಯಿತು. ರುಪೀಸ್ ಫೈನ್ ಕಟ್ಬಿಟ್ಟೆ. ಸ್ಪೀಡ್ ಬಂದಿದ್ದು 159 169 ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಕ್ಯಾಮ್ರಾ. ₹500 ತೊಗೊಳ್ಳಿ ಅಂತ ಹೇಳಿದೆ. ನಿಮ್ಮನ್ನು ಕರ್ಕೊಂಡೋಗಿ FIR ಮಾಡಬೇಕು. ನೀವು ಎಂಥದೇ ಸೂಪರ್ ಬೈಕ್ ತೊಗೊಳ್ಳಿ, ಎಂಥದೇ ಸೂಪರ್ ಕಾರ್ ತೊಗೊಳ್ಳಿ, 30 ಲಕ್ಷ ಗಾಡಿನ ಇಟ್ಕೊಂಡಿರ್ತೀವಿ ಅಂದರೆ ₹1000 ನಮಗೇನು ದೊಡ್ಡದಲ್ಲ. ಕಂಪ್ನಿಯಿಂದಾನೇ ರಿಸ್ಟ್ರಿಕ್ಟ್ ಮಾಡಿಬಿಡಿ, ಗಾಡಿ ಈ ಥರ ಸ್ಪೀಡ್ ಹೋಗಬಾರ್ದು ಅಂತ. ಫೈನು, ಅದು ಇದು, ಸ್ಪೀಡ್ ಲಿಮಿಟು, FIR, ಕೇಸು, DL ಕ್ಯಾನ್ಸಲು. ಫಸ್ಟು ನಮ್ಮ ಸೂಪರ್ ಬೈಕರ್ಸ್ ಗ್ರೂಪ್ ಎಲ್ಲ ಎದ್ದು ನಿಂತ್ಕೋಬೇಕು. ಸೂಪರ್ ಬೈಕ್ ಇದೆ ಅಂತ ಇದು 300 ಹೋಗುತ್ತಂತ 300 ಎಲ್ಲ ಕಡೆ ಹೊಡೆಯೋಕ್ಕಾಗಲ್ಲ. ನಮಗೂ ಗೊತ್ತಿದೆ. ಐ ಆಮ್ ನಾಟ್ ಅಗೇನ್ಸ್ಟ್ ದ ಇಂಡಿಯಾ, ಐ ಆಮ್ ಅಗೇನ್ಸ್ಟ್ ದ ಗೌರ್ಮೆಂಟ್. Hello beautiful people, I hope you all are doing extremely nice. Welcome back to another vlog. ನನ್ನ ಜೊತೆ ಇವತ್ತು BMW S1000 RR ಇದೆ. ಟ್ರಾಫಿಕ್ ತುಂಬ ಇದೆ. ಈ ಥರ ಟ್ರಾಫಿಕ್ ಇದ್ದರೆ ಗಾಡಿ ಹೊಡೆಯೋಕ್ಕೇ ಮನಸ್ಸು ಬರಲ್ಲ. ಹೋದರೆ ತುಂಬ ದೂರ ಹೋಗಬೇಕು, ಅಲ್ಲಿವರೆಗೂ ಹೋಗೋಷ್ಟು ನನಗೆ ಟೈಮ್ ಇಲ್ಲ. ಸ್ಪೀಡ್ ಬಂದಿದ್ದಕ್ಕೆ ಫೈನ್ ಕಟ್ಟೋದಾಯಿತು. ₹1000 ಫೈನ್ ಕಟ್ಬಿಟ್ಟೆ. ನೋ ವರೀಸ್, ಯಾಕಂದರೆ ನಾನು ಬಂದಿದ್ದೆ ಸ್ಪೀಡಾಗಿ, ಏನೂ ಮಾಡೋಕ್ಕಾಗಲ್ಲ. ಸೊ ನನ್ನ ಸ್ಪೀಡ್ ಬಂದಿದ್ದು 159 169 ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಕ್ಯಾಮ್ರಾ. ಹೀಗಾಗಿ ಇವಾಗ ಜಸ್ಟ್ ಫೈನ್ ಕಟ್ಟಿದೆ. ಲೆಟ್ಸ್ ಗೋ ನಾವು. ₹500 ತೊಗೊಳ್ಳಿ ಅಂತ ಹೇಳಿದೆ.
ನಿಮ್ಮನ್ನು ಕರ್ಕೊಂಡೋಗಿ FIR ಮಾಡಬೇಕು, ಬಿಟ್ಟಿದೆ ಇದು ಅಂತ ಹೇಳಿದ್ರು. ಯಾಕಂತಂದರೆ ನಾನು ಬಂದಿದ್ದೆ ಸ್ಪೀಡ್, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ರೂಲ್ಸ್ಗಳು ಗೊತ್ತಲ್ಲ, 80 ಮ್ಯಾಕ್ಸ್ ಇರೋದು. ಅದು ನೈಸ್ ರೋಡಲ್ಲಿ ದುಡ್ಡು ಕೊಟ್ಬಿಟ್ಟು ಎಲ್ಲ ಮಾಡಿಬಿಟ್ಟು 80 ಸ್ಪೀಡ್ ಮ್ಯಾಕ್ಸ್ ಅಂತೆ. ಅದ್ರ ಜೊತೆಗೆ ಫೈನ್ ಬೇರೆ. FIR ಮಾಡೋಕ್ಕಾಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ. ನಮಗೂ ಪೊಲೀಸೆಲ್ಲ ಗೊತ್ತಿದ್ದಾರೆ, ಬಟ್ ಏನು ಮಾಡೋಕ್ಕಾಗಲ್ಲ, ನಂದೇ ತಪ್ಪಲ್ಲ. ಹೀಗಾಗಿ ಸುಮ್ಮನೆ ಇದ್ಬಿಟ್ಟು ಅದು ಆ್ಯಕ್ಚುಲಿ ಮೇಲ್ಗಡೆ ಇರುತ್ತಲ್ಲ, ಆ ಕ್ಯಾಮ್ರಾ ಡಿಟೆಕ್ಟ್ ಮಾಡಿಲ್ಲ. ಸೊ ನಾನು ನೋಡಿದೆ, ಎದ್ರೆ ಇರುತ್ತೆ ಬಿಡು, ಮೇ ಬಿ ಕ್ಯಾಪ್ಚರ್ ಮಾಡ್ಕೊಂಡಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡೆ. ನೀಟಾಗಿ ನನ್ನ ಫೋಟೋ ತೋರಿಸ್ತಿದ್ದಾರೆ, ಸ್ಪೀಡ್ ಬಂದಿರೋದು. ಏನು ಮಾಡೋದು ಗುರು, ಸೂಪರ್ ಬೈಕ್ಸ್ ತೊಗೊಂಡ್ರು ಕೂಡ ಫ್ರೀಡಮ್ ಇಲ್ಲ. 30 ಲಕ್ಷ ಹಾಕ್ಬಿಟ್ಟು ಇಂಥ ಗಾಡಿಗಳನ್ನ ತೊಗೊಂಡ್ರು ಕೂಡ ಪೊಲೀಸರನ್ನ ಎದುರುಬಿಟ್ಟು. ಆಮೇಲೆ ನಮ್ಮ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರ್ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ನೀವು ಎಂಥದೇ ಸೂಪರ್ ಬೈಕ್ ತೊಗೊಳ್ಳಿ, ಎಂಥದೇ ಸೂಪರ್ ಕಾರ್ ತೊಗೊಳ್ಳಿ, ಸ್ಪೋರ್ಟ್ಸ್ ಕಾರ್ ತೊಗೊಳ್ಳಿ ಅಥವಾ ಸ್ಪೋರ್ಟ್ಸ್ ಬೈಕ್ ತೊಗೊಳ್ಳಿ, ನಮ್ಮ ಇಂಡಿಯಾದಲ್ಲಿ ಇದೇ ಹಣೆ ಬರ. ನನಗೆ 1000 ರೂಪೀಸ್ ಕೊಟ್ಟಿದ್ದೀನಿ ಅಂತ ಬೇಜಾರಿಲ್ಲ. 30 ಲಕ್ಷ ಗಾಡಿನ ಇಟ್ಕೊಂಡಿರ್ತೀವಿ ಅಂದರೆ 1000 ರೂಪೀಸ್ ನಮಗೇನು ದೊಡ್ಡದಲ್ಲ. ದ ಥಿಂಗ್ ಈಸ್, ಈ ಥರದ ಗಾಡಿಗಳು ಇಟ್ಕೊಂಡು ವೇಸ್ಟ್ ಅದು. ನಾನೇನು ಹೇಳ್ತೀನಿ ಗೊತ್ತಾ, ಓಕೆ ನೀವು ಫೈನ್ ಹಾಕ್ತೀರಲ್ವಾ, ಕಂಪ್ನಿಯಿಂದನೇ ರಿಸ್ಟ್ರಿಕ್ಟ್ ಮಾಡಿಬಿಡಿ, ಗಾಡಿ ಈ ಥರ ಸ್ಪೀಡ್ ಹೋಗಬಾರ್ದು ಅಂತ. ಯಾಕೆ ಗಾಡಿ 320 km/h ಹೋಗೋವರೆಗೂ ಬಿಡ್ತೀರಾ? ಅಲ್ಲಿಂದನೇ ರಿಸ್ಟ್ರಿಕ್ಟ್ ಮಾಡಿಬಿಡಿ ಅಲ್ಲ. ನಮ್ಮ ಇಂಡಿಯನ್ ರೂಲ್ಸು 80 ಅಲ್ವಾ ಸ್ಪೀಡು, ಕೆಲವೊಂದು ಹೈವೇನಲ್ಲಿ 120 ಇದೆ. ಸೊ 120ಗೆ ರಿಸ್ಟ್ರಿಕ್ಟ್ ಮಾಡಿಬಿಡಿ. ನಾವೇನಕ್ಕೆ ಇಷ್ಟೊಟ್ಟು ಲಕ್ಷ ಕೊಟ್ಬಿಟ್ಟು ಗಾಡಿಗಳನ್ನ ತೊಗೊಂಡು ಇವರು ಫೈನ್ಗಳು ಕಟ್ಟಿ, ಆಮೇಲೆ ರೋಡ್ ಟ್ಯಾಕ್ಸ್ ಎಲ್ಲ ತುಂಬಿ, ಅದ್ರ ಜೊತೆಗೆ ಟೋಲ್ ಬೇರೆ ಕಟ್ಟಬೇಕು. ಇಂಥ ಗಾಡಿಗಳು ಕೈ ಇಟ್ಟರೆ 100 ಹೋಗುತ್ತೆ. ಅಂಥದ್ರಲ್ಲಿ ಇವರು ಫೈನು, ಅದು ಇದು, ಸ್ಪೀಡ್ ಲಿಮಿಟು, FIR, ಕೇಸು, DL ಕ್ಯಾನ್ಸಲು. ಫಸ್ಟು ನಮ್ಮ ಸೂಪರ್ ಬೈಕರ್ಸ್ ಗ್ರೂಪ್ ಎಲ್ಲ ಎದ್ದು ನಿಂತ್ಕೋಬೇಕು, ಈ ಥರ ಏನಕ್ಕಿದೆ, ಯಾಕೆ ಮಾಡ್ತಾ ಇದ್ದೀರಾ ಅಂತ. ನೋಡಿ, ಎಲ್ಲ ಬೈಕರ್ಸು, ಎಲ್ಲ ಕಾರ್ ಡ್ರೈವರ್ಸು ಅದೇ ಥರ ಅಲ್ಲ. ಯಾರ್ದು ಆಕ್ಸಿಡೆಂಟ್ ಆಗಿದೆ ಅಂತ ಎಲ್ಲರನ್ನು ಹೊಲ್ಸೋದಿರಲ್ಲ. ಓಕೆ, ಐ ರೆಸ್ಪೆಕ್ಟ್ ದ್ಯಾಟ್. ನಮಗೋಸ್ಕರನೇ ಅವರು ಸೇಫ್ಟಿಗೆ ಅಂತಾನೆ ಇದು ಮಾಡಿರ್ತಾರೆ. ಸೂಪರ್ ಬೈಕ್ ಇದೆ ಅಂತ ಇದು 300 ಹೋಗುತ್ತಂತ 300 ಎಲ್ಲ ಕಡೆ ಹೊಡೆಯೋಕ್ಕಾಗಲ್ಲ. ನಮಗೂ ಗೊತ್ತಿದೆ, ನಮಗೂ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ. ಮತ್ತೆ ಇಂಥ ಗಾಡಿಗಳನ್ನೇನು ಮನೇಲಿ ಪೂಜೆ ಮಾಡೋಕೆ ತೊಗೊಂಡಿರ್ತೀವಿ ಇಂಥ ಗಾಡಿಗಳನ್ನು. ಈಗ ಯಾರ್ದು ಎಮರ್ಜೆನ್ಸಿಗಳಿರುತ್ತೆ, ಅದಕ್ಕೆಲ್ಲ ಏನು ಮಾಡ್ತಾರೆ ಅಂತ. 80 ಸ್ಪೀಡ್ ಸಾಕಾಗಲ್ಲ ಗುರು. 80 ಸ್ಪೀಡ್ ಏನದು, ಏನು ಅಲ್ಲ. ಅದು ನೈಸ್ ರೋಡ್ ಮೇಲ್ಗಡೆ. ಗೌರ್ಮೆಂಟು ಸ್ವಲ್ಪ ಎಚ್ಚೆತ್ಕೊಳ್ಬೇಕು, ಹೆಂಗೆ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರು, ಯಾವ ಥರ ರೂಲ್ಸ್ ಇಡಬೇಕು, ಏನು ಇಡಬೇಕು ಅಂತ. ಎಲ್ಲ ಕಡೆ 80. ಮೈಸೂರು ರೋಡಲ್ಲಂತೂ ಹೋಗ್ಬಿಟ್ಟು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಮೈಸೂರು ರೋಡಲ್ಲಿ ಹೋದರೆ ಒಂದೊಂದು ಇದಕ್ಕೆ ಕ್ಯಾಮ್ರಾಗೆ ಒಂದೊಂದು ಡಿಸ್ಟೆನ್ಸು. ಇವಾಗ ಇಲ್ಲೊಂದು ಕ್ಯಾಮ್ರಾ ಇರುತ್ತೆ, ಅಲ್ಲೊಂದು ಕ್ಯಾಮ್ರಾ ಇರುತ್ತೆ. ಸಪೋಸ್ ಅಂದ್ಕೊಳ್ಳಿ, ಇವಾಗ 2 ಕ್ಯಾಮ್ರಾ ಇದೆ. ನಾವು ಪಾಯಿಂಟ್ A ಕ್ಯಾಮ್ರಾಯಿಂದ ಪಾಯಿಂಟ್ B ಕ್ಯಾಮ್ರಾ ತಲುಪಬೇಕಂತಂದರೆ ಒಂದು ಟೈಮಿಂಗ್ ಡಿಸ್ಟೆನ್ಸ್ ಇರುತ್ತೆ, ಅಂದರೆ ಟೈಮ್ ಟ್ರಾವೆಲ್ ಇರುತ್ತೆ. ಟೈಮ್ ಟ್ರಾವೆಲ್ ಮೀರ್ಬಿಟ್ಟು ಹೋಗ್ಬೋದು, ನಡೆಯುತ್ತೆ. ಬಟ್ ಟೈಮ್ ಟ್ರಾವೆಲ್ ಒಳಗಡೆ ಹೋಗಬಾರ್ದು. ಒಳಗಡೆ ಹೋದರೆ 1000 ರೂಪೀಸ್ ಫೈನ್. ಇವಾಗ ಫೈನ್ ಬಿತ್ತ ಮತ್ತೆ ಅದೇ ಕಂಟಿನ್ಯೂ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಕ್ಯಾಮ್ರಾಗೆ ಮತ್ತೆ ಫೈನ್, ಮತ್ತೆ ನೆಕ್ಸ್ಟ್ ಕ್ಯಾಮ್ರಾ ಮತ್ತೆ ಫೈನ್. ಸೊ ಈ ಥರ ಇದ್ದಾಗ ಏನು ಮಾಡೋದು ಗುರು, ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಅನಿಸುತ್ತೆ ಸೂಪರ್ ಬೈಕೆ ತೊಗೋಬಾರ್ದು ಅಂತ, ಅಥವಾ ತೊಗೊಂಡ್ರೆ ಟ್ರ್ಯಾಕಿಗೆ ಹೋಗಬೇಕು. ಎಲ್ರಿಗೂ ಟ್ರ್ಯಾಕ್ ಅಫೋರ್ಡ್ ಮಾಡೋಕ್ಕಾಗಲ್ಲ. ಟ್ರ್ಯಾಕ್ ಈಸ್ ವೆರಿ ಕಾಸ್ಟ್ಲಿ. ಯಾಕಂದರೆ ಈ ಥರದ ಬೈಕ್ಗಳನ್ನೆಲ್ಲ ರೋಡಲ್ಲಿ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿಂದ ಟ್ರ್ಯಾಕಿಗೆ ಹೋಗಿ ಟ್ರಾನ್ಸ್ಪೋರ್ಟ್ ಮಾಡಿಸ್ಕೋಬೇಕು. ಟ್ರಾನ್ಸ್ಪೋರ್ಟ್ ಮಾಡಿಸ್ಕೊಂಡು ಮತ್ತೆ ಟ್ರ್ಯಾಕ್ ಫೀಸ್ ಕೊಡಬೇಕು. ಟ್ರ್ಯಾಕ್ ಈಸ್ ಅ ಡಿಫ್ರೆಂಟ್ ಥಿಂಗ್ ಮ್ಯಾನ್. ದ್ಯಾಟ್ ಈಸ್ ಓನ್ಲಿ ಮೆಂಟ್ ಫಾರ್ ರೇಸ್. ನಮ್ಮ ಇಂಡಿಯಾದಲ್ಲಿ ಯಾವಾಗ ಇನ್ಫ್ರಾಸ್ಟ್ರಕ್ಚರ್ ಆ ಥರ ಬರುತ್ತೋ, ಯಾವಾಗ ರೋಡ್ಗಳು ಸರಿ ಹೋಗುತ್ತೋ ದೇವ್ರಿಗೆ ಗೊತ್ತು. ಅದ್ರ ಜೊತೆಗೆ ಟ್ಯಾಕ್ಸ್ಗಳು ಬೇರೆ. ಟ್ಯಾಕ್ಸ್ಗಳು ತಗೊಂಡು ಸಾಯ್ತಾರೆ ನನ್ನ ಮಕ್ಕಳು. ಗೌರ್ಮೆಂಟ್ದವರು ಏನೂ ಕೆಲಸ ಮಾಡಲ್ಲ. ಇವರು ಟ್ಯಾಕ್ಸ್ ತೊಗೊಳೋದು ನೋಡಿದ್ರೆ ನಮ್ಮದು ಲಂಡನ್ ಥರ ಇರಬೇಕು ಇಂಡಿಯಾ. ಐ ಆಮ್ ನಾಟ್ ಅಗೇನ್ಸ್ಟ್ ದ ಇಂಡಿಯಾ, ಐ ಆಮ್ ಅಗೇನ್ಸ್ಟ್ ದ ಗೌರ್ಮೆಂಟ್. ಬಿಕಾಸ್ ಐ ಲವ್ ಮೈ ಪ್ಲೇಸ್, ಐ ಲವ್ ಮೈ ಇಂಡಿಯಾ. ನಾನು ಇಂಡಿಯಾ ಅಗೇನ್ಸ್ಟ್ ಇಲ್ಲ, ನಾನು ಅಗೇನ್ಸ್ಟ್ ಇರೋದು ನಮ್ಮ ಗೌರ್ಮೆಂಟ್ಗೆ. ಓಕೆ, ಎನಿವೇಸ್ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್, ಟೇಕ್ ಕೇರ್ ಬ್ಯೂಟಿಫುಲ್ ಪೀಪಲ್.